ಕನ್ನಡ ವಾಹಿನಿಗೆ ಸ್ವಾಗತ. ಮಾಜಿ ಸಚಿವರಾದ ಎಬಿ ಪಾಟೀಲ್ ಅವರ ಸುಪುತ್ರರಾದ ಮತ್ತು ದುರದುಂಡೇಶ್ವರ ವಿದ್ಯಾ ಸೌಹಾರ್ದಕ ಸಂಘದ ನಿರ್ದೇಶಕರು ಮತ್ತು ಸ್ಥಾನಿಕ ನಿಯಂತ್ರಣ ಸಮಿತಿಯ ಅಧ್ಯಕ್ಷರು ಆದ ವಿನಯ್ ಪಾಟೀಲ್ ಅವರ 45ನೇ ಹುಟ್ಟುಹಬ್ಬವನ್ನು ಸಂಕೇಶ್ವರ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ ರೋಗಿಗಳಿಗೆ ಮತ್ತು ನಗರದ ವೃದ್ಧಾಶ್ರಮಕ್ಕೆ ಹಣ್ಣು ಹಂಪಲುಗಳನ್ನು ಹಂಚುವುದರ ಮುಖೇನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಬಳಿಕ ದುರದುಂಡೇಶ್ವರ ಶಿಕ್ಷಣ ಸಂಸ್ಥೆಯ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಮೊದಲಿಗೆ ವಿನಯ್ ಪಾಟೀಲ್ ಅವರು ಕೇಕ್ ಕಟ್ ಮಾಡಿ ವಿದ್ಯಾರ್ಥಿನಿಯರಿಗೆ ಕೇಕ್ ಕತ್ತರಿಸಿ ವಿದ್ಯಾರ್ಥಿಗಳ ಮುಂದಿನ ಯಶಸ್ವಿ ಜೀವನದ ಬಗ್ಗೆ ಶುಭ ಕೋರಿದರು. ಬಳಿಕ ವಿನಯ್ ಪಾಟೀಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುವ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಜೈ ಹಿಂದ್ ಸೈನಿಕರ ಆಯ್ಕೆ ತರಬೇತಿ ಅಕಾಡೆಮಿಯ ಉದ್ಘಾಟನೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಸಮಾಜಕ್ಕೆ ವಿವಿಧ ಸಂದೇಶವನ್ನು ನೀಡುವ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ಸಸಿ ನೆಟ್ಟು ಪಾಠಗಳನ್ನು ಪ್ರದರ್ಶನ ನೀಡುವ ವಿಶೇಷ ಕೊಠಡಿ ಉದ್ಘಾಟನೆ ಮಾಡಲಾಗಿದೆ. ಈ ವೇಳೆ ನಿಮ್ಮೆಲ್ಲರ ಪ್ರೀತಿಯ ನಗುವಿನ ಆ ಸಂದೇಶ, ಗುರು ಹಿರಿಯರ ಆಶೀರ್ವಾದ, ಎಲ್ಲ ಶಿಕ್ಷಕರ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಅವರಿಗೆ ಶತಮಾನವನ್ನ ಕೈಲಿ ಅಂತಕ್ಕಂಥ ಒಂದು ಶುಭಾಶೀರ್ವಾದ. ಸೊ ಆ ಮನೆತನದ ಕುಡಿಯಾಗಿ ಆ ಮನೆತನವೇ ಈ ಭಾಗಕ್ಕೆ ಬಹುತೇಕ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗ ಪಾಟೀಲ್ ಅಂತಕ್ಕಂಥ ಮನೆತನ ಯಾವತ್ತೂ ಕೂಡ ಸಮಾಜಮುಖಿಯಾಗಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನೀಡಿತಕ್ಕಂಥ ಹೃದಯಗಳು, ಆ ಹೃದಯದ ಬಡಿತದಲ್ಲಿ ಸಂಪತ್ತು, ಆ ಹೃದಯದ ಬಡಿತದಲ್ಲಿ ಶ್ರೇಯಸ್ಸು, ಆ ಹೃದಯದ ಬಡಿತದಲ್ಲಿ ಶ್ರೀಮಂತಿಕೆ, ಆ ಹೃದಯದ ಬಡಿತದಲ್ಲಿ ನಾನು, ಆ ಹೃದಯದ ಬಡಿತ ನನ್ನಿಂದಲೇ, ಆ ಹೃದಯದ ಬಡಿತ ನನಗಾಗಿ ಅಂತಕ್ಕಂಥದ್ದು ಎಂದು ಯಾರೂ ಕೇಳೇ ಇಲ್ಲ. ಆ ಪಾಟೀಲ ಮನೆತನದ ಎಲ್ಲ ಹೃದಯದ ಮಿಡಿತ ಯಾವುದಕ್ಕಾಗಿ ಅಂದರೆ ಸಮಾಜಕ್ಕಾಗಿ ಮಿಡಿತಾ ಇದೆಯಲ್ಲ, ಅದಕ್ಕಾಗಿ ನಮಗಿವತ್ತು ಕ್ಯಾರೆಗುಡ್ಡ ಆಶ್ರಮದ ಅಭಿನವ ಮಂಜುನಾಥ ಸ್ವಾಮಿಗಳು, ಡಾಕ್ಟರ್ ಶ್ರೀಶೈಲ ಮಠಪತಿ, ಕೆಸಿ ಶಿರಕೋಳಿ, ಆರ್ಬಿ ಪಾಟೀಲ್, ವಿಜಯ್ ರವತಿ, ವಿಬಿ ತೋಟಗರ್, ಜಿಸಿ ಕೋಟಗಿ, ಬಿಎ ಪೂಜಾರಿ, ಪ್ರಾಚಾರ್ಯರು ಆದ ಸರ್ವಮಂಗಳ ಯರಗಟ್ಟಿ, ಸಂತೋಷ ತೆರನಿಮಠ, ವಿದ್ಯಾಸ್ವಾಮಿ ಹಾಗೂ ಶಿಕ್ಷಕರು, ಸಿಬ್ಬಂದಿ ವರ್ಗ ಮತ್ತು ವಿನಯ್ ಪಾಟೀಲ್ ಅಭಿಮಾನಿ ಬಳಗ ದೊಡ್ಡ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು, ವಿನಯ್ ಪಾಟೀಲ್ ಅವರಿಗೆ ಶುಭಾಶಯಗಳನ್ನು ನೀಡುವುದಕ್ಕೆ ಜನ ಸಾಗರವೇ ಹರಿದು ಬಂದಿತ್ತು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.